ನೋಡಿ ಆಟೋ ಆ್ಯಂಡ್ ಆ್ಯಕ್ಚುಲಿ ಈಗ ನಿಮ್ಗೆ ಅದು ಗೊತ್ತಾಗಲ್ಲ, ಯಾಕಂದರೆ ಸಿಗ್ನಲಿಂಗ್ ಇಲ್ಲ, ಈಗ ಸಿಗ್ನಲ್ ಆಫ್ ಇದೆ. ಈಗ ಅಟ್ಲೀಸ್ಟ್ ಕೆಲವರು ಹೆಲ್ಮೆಟ್ ಹಾಕೋದು ನೋಡ್ತಾ ಇದ್ದೀರಿ. 5% ಯಾವಾಗ ಈ ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸುಧಾರಣೆ ಆಗುತ್ತೆ ಅಂತ ತಾವು ಕೇಳ್ತಾ ಇದ್ದೀರಿ. ವರ್ಷದ ಆರಂಭದಲ್ಲೇ ಹೇಳಿದ್ವಿ ನಾವು, ಎಸ್ಪೆಷಲಿ 2026ರಲ್ಲಿ ನಾವು ಕಲಬುರಗಿ ನಗರ ಪೊಲೀಸ್ನಿಂದ ಒಂದು ಪರಿಣಾಮಕಾರಿಯಾಗಿ ಸಾರ್ವಜನಿಕರು ಗುರುತಿಸುವಂಥ ಕೆಲಸ ಮಾಡಬೇಕಾಗಿರೋದಂತಂದರೆ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ರಸ್ತೆಗಳ ಒಂದು ಅವಕಾಶ ಕಲ್ಪಿಸಿಕೊಡುವುದು. ಅದರ ಜೊತೆಗೆ ಸಾರ್ವಜನಿಕರಲ್ಲಿನೇ ಏನು ಸಂಚಾರದ ಒಂದು ಪಾಲನೆ ಇದೆ, ಸಂಚಾರ ನಿಯಮಗಳ ಪಾಲನೆ ಇದೆ, ಅದು ಸಕಾರಾತ್ಮಕವಾಗಿ ಸಂಪೂರ್ಣವಾಗಿ ಪಾಲನೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ತರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದರ ಹಿತಾಸಕ್ತಿ ಸಾರ್ವಜನಿಕರ ಸುರಕ್ಷತೆಯಲ್ಲಿದೆ. ಏನು ರಸ್ತೆಗಳ ಮೇಲೆ ಪ್ರಾಣಗಳನ್ನು ಕಳ್ಕೊತಾ ಇದ್ದಾರೆ, ಅಪಘಾತಗಳಲ್ಲಿ ಗಂಭೀರ ಗಾಯಗಳಾಗ್ತಾ ಇದ್ದಾರೆ, ಅದರ ಸಂಖ್ಯೆ ನಾವು ಕಡಿಮೆ ಮಾಡಲಿಕ್ಕೋಸ್ಕರ ತಂತ್ರಜ್ಞಾನದ ಆಧುನಿಕ ಮತ್ತು ನಾಗರಿಕ ಕೇಂದ್ರಿತ ಅವರ ಹಿತಾಸಕ್ತಿಯಲ್ಲಿ ಇರುವಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರನ್ನು ಮೊನ್ನೆ ಗೃಹ ಸಚಿವರು ಉದ್ಘಾಟನೆ ಮಾಡಿದ್ದಾರೆ. ಇದರಲ್ಲಿ ಒಟ್ಟು ನಮ್ಮ ಕಲಬುರಗಿ ನಗರದಲ್ಲಿ ಸುಮಾರು 58 ಲೊಕೇಶನ್ಸ್ಗಳಲ್ಲಿ 180 ನೂತನವಾಗಿ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಇದರಲ್ಲಿ KKRDB ಫಂಡ್ಸು ಬರುತ್ತೆ, ನಮ್ಮ CTRS ಫಂಡ್ಸು ಬರುತ್ತೆ. ಇದರಲ್ಲಿ ಇರುವಂಥದ್ದು ಏನಂತಂದರೆ ಕಂಪ್ಲೀಟ್ ಆಟೋಮೇಷನ್. ಮೊದಲು ಕಳೆದ ವರ್ಷ ಜನವರಿಲಿ ನಾವು ಸೆಮಿ ಆಟೋಮೆಟಿಕ್ ಮಾಡಿದ್ದೀವಿ. ಅದರಲ್ಲಿ ಸೆಮಿ ಆಟೋಮೆಟಿಕಲ್ಲಿ ಕಳೆದ ಜನವರಿಯಿಂದ ಇಲ್ಲಿವರೆಗೆ ಸುಮಾರು 49,000 ಈ ಚಲನನ್ನು ಜನ್ರೇಟ್ ಮಾಡಿದ್ವಿ. ಬಟ್ ಈಗ ನಾವು ನೋಡಿದರೆ ಕಂಪ್ಲೀಟ್ ಆಟೋಮೇಷನ್ನಿಂದ ಯಾವ ಲೆವೆಲ್ಲಿಗೆ ವೈಲೇಷನ್ಸ್ ಇದೆ ಅಂತಂದರೆ, ನಿನ್ನೆ ಒಂದೇ ದಿನ ಸಿಂಗಲ್ ಒನ್ ಡೇ 30,000 ಅಷ್ಟು ವೈಲೇಷನ್ಸ್ಗಳನ್ನು ನಮ್ಮ ITMS ಸಾಫ್ಟ್ವೇರ್ ತೋರಿಸ್ತಾ ಇದೆ. ಒಂದೇ ದಿನದಲ್ಲಿ 30,000 ಅಷ್ಟು ವೈಲೇಷನ್ಸ್ಗಳನ್ನು ತೋರಿಸ್ತಾ ಇದೆ. ಅದರಲ್ಲಿ ನಾವು ಜಸ್ಟ್ ಅಂಕಿ ನೋಡಿದರೆ ಸೀಟ್ ಬೆಲ್ಟ್ ಹಾಕಲಾರ್ದು 6,323, ಮೊಬೈಲ್ ಫೋನ್ ವೈಲ್ ಡ್ರೈವಿಂಗ್ 11 ಪ್ರಕರಣಗಳು, ನಾಟ್ ವೇರಿಂಗ್ ಹೆಲ್ಮೆಟ್. ಈಗ ನಾವು ಕಳೆದ 1.5 ತಿಂಗಳಿಂದ ಆಲ್ಮೋಸ್ಟ್ 2 ತಿಂಗಳಿಂದ ತಮ್ಮ ಮುಖಾಂತರ ಏನು ನಾವು ಆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ವಿ, ಈ ITMS ಜಾರಿ ತರುವ ಹಿನ್ನೆಲೆಯಲ್ಲಿನೇ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಸಾರ್ವಜನಿಕರು ಕೂಡ ಸುಮಾರು ಜನ ಮನವಿ ಮಾಡಿದರು, ಮಾಧ್ಯಮ ಮಿತ್ರರು ತಾವು ಕೂಡ ಮನವಿ ಮಾಡಿದ್ರಿ ಅದನ್ನು ಡಿಲೇ ಮಾಡಲಿಕ್ಕೆ. ಬಟ್ ಒಂದು ಸೆನ್ಸಿಟೈಸ್ ಮಾಡಬೇಕು ಅಂತ, ಏನು ಈ ನಮ್ಮ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಆಟೋಮೇಷನ್ ಇದೆ, ಇದು ಸಾರ್ವಜನಿಕರಿಗೆ ಒಂದು ಶಾಕ್ ಆಗಿ ಬರಬಾರ್ದು, ಒಂದು ಪ್ರಿಪೇರ್ಡ್ನೆಸ್ ಇರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಕಳೆದ 1.5-2 ತಿಂಗಳಿಂದ ನಾವು ಸುಮಾರು ಜಾಗೃತಿಯನ್ನು ಮಾಡಿದ್ದೀವಿ. ಡೋನರ್ಸ್ ಮುಖಾಂತರ ಹೆಲ್ಮೆಟ್ ವಿತರಣೆಯನ್ನು ಮಾಡಿದ್ದೀವಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳ ಮುಖಾಂತರನೂ ಅವೇರ್ನೆಸ್ ಮಾಡಿದ್ದೀವಿ, ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ, ಮಾಧ್ಯಮದ ಮುಖಾಂತರನೂ ಕೂಡ ನಾವು ಮಾಡಿದ್ದೀವಿ. ಬಟ್ ಸ್ಟಿಲ್ ಸ್ವಲ್ಪ ಬದಲಾವಣೆ ಆಗಿದೆ. ತಾವು ನೋಡ್ಬೋದು, ಒಂದು 3 to 5% ಕಾಂಪ್ಲೇಂಟ್ಸ್ ಬಂದಿದೆ. ಈ ಸಮ್ಮರ್ ಮತ್ತು ಬಿಸಿಲಿನ ತಾಪದ ಹೆಸರಲ್ಲಿ ವೈಲೇಷನ್ಸು ಇನ್ನೂ ಸಿಕ್ಕಾಪಟ್ಟೆ ಇದೆ. ನಾವು ಅಂಕಿಅಂಶನ ನೋಡಿದಾಗ 25,526 ವಿತೌಟ್ ಹೆಲ್ಮೆಟ್ ಇದೆ. ಸೊ ಆಲ್ಮೋಸ್ಟ್ 90% ಪ್ಲಸ್ ವಿತೌಟ್ ಹೆಲ್ಮೆಟ್ ಇದೆ. ಟ್ರಿಪಲ್ ರೈಡಿಂಗ್ 158 ಒಂದೇ ದಿನದ ಹೇಳ್ತಾ ಇರೋದು. ಒಂದು ವೇಳೆ ನಾವು ಏನಾದರೂ ಇದನ್ನು ರೆಗ್ಯುಲರಾಗಿ ಜನ್ರೇಟ್ ಮಾಡಲಿಕ್ಕೆ ಹೋದರೆ ಸಾರ್ವಜನಿಕರ ಏನು ಜೇಬಿಗೆ ದೊಡ್ಡ ಒಂದು ಕತ್ತರಿ ಬಿದ್ದಂಗೆ ಆಗುತ್ತೆ. ಆ ರೀತಿ ಮಾಡೋದು ಬೇಡ. ಸೊ ನನ್ನ ವಿನಂತಿ ಏನಂತಂದರೆ, ನಾಳೆ May 1 ಇದೆ. May 1ಲಿಂದ ನಾವು ಇದನ್ನು ಜಾರಿಗೆ ತರ್ತಾ ಇದ್ದೀವಿ. ತಮ್ಮ ಮುಖಾಂತರ ಎಲೆಕ್ಟ್ರಾನಿಕ್ ಮಾಧ್ಯಮದಿರ್ಬೋದು, ಪ್ರಿಂಟ್ ಮಾಧ್ಯಮದವ್ರ ಮುಖಾಂತರ ಇರ್ಬೋದು. ವಿನಂತಿ ಏನಂತಂದರೆ, ನಮ್ಮ ಸಿಬ್ಬಂದಿಯವರಿಗೆ ನಾವು ಎನ್ಫೋರ್ಸ್ಮೆಂಟ್ ಏನು ನಾವು ಮಾಡ್ತಾಯಿದ್ದೀವಿ, ಎಸ್ಪೆಷಲಿ ಫೈನ್ ಏನು ಹಾಕ್ತಾಯಿದ್ದೀವಿ, ಕ್ರಮೇಣವಾಗಿ ನಾವು ಅದನ್ನು ಕಂಪ್ಲೀಟ್ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡಿದ್ದೀವಿ.
ಕಾಂಟ್ಯಾಕ್ಟ್ಲೆಸ್ ಅಂತಂದರೆ ನಾವು ನಿಮಗೆ ಸಿಬ್ಬಂದಿಯವರು ತಡೆದು ಫೈನ್ ಕಟ್ಟಿ ಅಂತ ಹೇಳೋದನ್ನು ನಾವು ಮುಂದಿನ ಕೆಲವು ದಿನಗಳಲ್ಲಿ ಅದನ್ನು ಕಂಪ್ಲೀಟ್ ನಿಲ್ಲಿಸ್ತೀವಿ. ಸೊ ಈಗ ಮುಂದಿನ ದಿನಗಳಲ್ಲಿ ITMS ಪ್ಲಸ್ ಈಗೇನಿದೆ ಇದು ಒಂದು 50-50 ರೇಷೋದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ನಾವು ಆಟೋಮೆಟಿಕ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಅಥವಾ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟಿಗೆ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ಜಾರಿಗೆ ತರ್ತಾ ಇದ್ದೀವಿ.